ಪಾಪ ಎದುರಲ್ಲ ಅಂತಾರೆ. ನಾನು ಮೊನ್ನೆ ಕೆಲಸ ಮಾಡೋ ಹೇಳ್ತೇವೆ ಪಾಪ ಸಾರ್ 2:30-3 ಗಂಟೆ ರಾತ್ರಿ ಎದ್ಬಿಟ್ರು, ದಿಕ್ಕಿನ ಎದ್ದು ಕೂತ್ಕೊಂಡ್ಬಿಟ್ರು. ಡಾಕ್ಟ್ರು ಕರೆಸಿದ್ರು. ಡಾಕ್ಟ್ರು ನೀವೆಲ್ಲೂ ಹೋಗ್ಬಾರ್ದು, ಇಲ್ಲೇ ಇರಬೇಕು ಅಂತ ಕೂರಿಸ್ಕೊಂಡಿದ್ರು. ಇದು ನಿಮ್ಮ ಪರಿಸ್ಥಿತಿಗೆ ಬಂದಿದ್ದೀರಪ್ಪ. ನಾನು ಯಾರಿಗೂ ಎದುರಲ್ಲ. ಇನ್ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಪರಿಸ್ಥಿತಿ ಅಲ್ಲಿಗೆ ಬಂದಿದೆ. ಯಾರು? ನಾನು ಯಾಕೆ ಕೊಡಬೇಕಪ್ಪ? ನನ್ನ ಆರೋಪ ಏನಿದೆ? ನನ್ನ ಮೇಲೆ ಆರೋಪ ಏನಿದೆ ಹೇಳಿ? ಆರೋಪ ನನ್ನ ಮೇಲೆ ಏನಿದೆ? ಗಂಗೆನಹಳ್ಳಿದಂದು ನನ್ನ ಪಾತ್ರ ಏನು ಹೇಳಿ? ಸಿದ್ದು ನೋಡಿ, ದಾಖಲೆಗಳು ನಿಮ್ಮ ಮುಂದೆ ಇದೆ. ಕುಮಾರಸ್ವಾಮಿ ತೆಗೆದುಕೊಂಡಂತ ನಿರ್ಧಾರದ ದಾಖಲೆನೂ ನಿಮ್ಮ ಮುಂದೆ ಇದೆ. ಒಂದೇ ನಿಮಿಷ ಬ್ರದರ್. ಎಸ್, ನಾನು ಸೈನ್ ಹಾಕಿದ್ದೇನೆ. ಒಂದು ನಿಮಿಷ ಇದೆ. ಒಂದು ನಿಮಿಷ. ನನ್ನ ಗಮನದ ಮುಂದೆ ಹೇಳಿ. ಒಂದು ನಿಮಿಷ ನಾನು ಹೇಳೋದು ಕೇಳಿ. ಅದಕ್ಕೇನು ಹೇಳಿದೆ ಅರ್ಥ ಮಾಡ್ಕೊಳ್ಳಿ. ನಾನು ಮುಖ್ಯಮಂತ್ರಿ ಇದ್ದಾಗ ನೀವೇ ನೋಡಿದಿರಿ, ಜನತಾ ದರ್ಶನ ಮಾಡಬೇಕಾದ್ರೆ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆ 1 ಗಂಟೆವರೆಗೆ ಮಾಡಿದ್ದೀನಿ. ಸಾವಿರಾರು ಅರ್ಜಿಗಳು ತಗೊಂಡಿದ್ದೀನಿ. ಅದಲ್ಲದೆ ಇದ್ದಾಗಲೂ ಬೇರೆ ಸಂದರ್ಭದಲ್ಲೂ ಒಂದು 200 ಜನ ಇದ್ದೇ ಇರ್ತಾರೆ ನನ್ನ ಹತ್ರ. ಯಾರು ನನಗೆ ಅರ್ಜಿ ಕೊಡ್ತಾರೆ, ಆ ಅರ್ಜಿ ಮೇಲೆ ಕಡತ ಮಂಡಿಸಿ ಅಂತೇಳಿ ಆಯಾ ಇಲಾಖೆಗಳಿಗೆ ಕಳಿಸ್ತೀವಿ.